ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸೂಪರ್ ಡೆಲಿಷಿಯಸ್ ಸಮ್ಮರ್ ರೆಸಿಪಿ ಅಪ್ಪಿ ಹುಳಿ ಮಾಡೋದು, ಅಂದರೆ ಮಾವಿನಕಾಯಿ ಬಳಸ್ಕೊಂಡು ಮಾಡೋವಂಥ ಒಂದು ಪಾನಕ ಅಂತ ಕರಿಬೋದು. ಸಾಂಬಾರು ಅನ್ನಕ್ಕೆ ಅಲ್ಟಿಮೇಟಾಗಿ ಮ್ಯಾಚ್ ಆಗುವಂಥ ಸಾಂಬಾರು ಅಂತಲೂ ಹೇಳ್ಬೋದು. ಸೊ ನೀವೇನಂತ ನಾನು ಅಂದ್ಕೊಳ್ಳಿ, ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಕೆಲವರೆಲ್ಲ ಮಾಡ್ತಾ ಇರ್ತೀರ, ಬಟ್ ಹೆಸರು ಡಿಫ್ರೆಂಟಾಗಿರುತ್ತೆ. ಕೆಲವು ಕಡೆ ಅಪ್ಪಿ ಹುಳಿ ಅಂತ ಕರೀತಾರೆ, ಕೆಲವು ಕಡೆ ಮಾವಿನಕಾಯಿ ಸಾಂಬಾರು, ಹೀಗೆ ಡಿಫ್ರೆಂಟಾಗಿ ಅದರ ಹೆಸರಿಂದ ಕರೀತಾರೆ. ಸೊ ನಿಮ್ಮ ಕಡೆ ಏನಂತ ಕರೀತೀರ ಈ ರೆಸಿಪಿಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ಈ ಸಮ್ಮರಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇದಾಗಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ 2 ತೊಳೆದಿರುವಂತಹ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ ಹಾಗೆ ಉಪ್ಪು ಕೂಡ ಹಾಕಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ತುಂಬ ಹೊತ್ತೇನು ಹಿಡಿಯಲ್ಲ, ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಬೆಂದು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬೆಂದೋಗಿದೆ ಅಂತ. ಸೊ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಪಲ್ಪೆಲ್ಲ ನಾವು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದಕ್ಕೆ ಬಿಸಿನೀರಿಂದ ತೆಗೆದು ಸ್ವಲ್ಪ ಆರಲಿಕ್ಕೆ ನಾವು ಇದನ್ನು ಬಿಡಬೇಕು. ವೆರಿ ಇಂಪಾರ್ಟೆಂಟ್. ಬಿಸಿ ಇದ್ದಾಗ ದಯವಿಟ್ಟು ಏನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಈಗ ಓಪನ್ ಮಾಡಿ ಹಾಗೆ ಆರ್ಲಿಕ್ಕೆ ಬಿಟ್ಟರೆ ಬೇಗನೆ ಆರುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಹಾಗೆ ಬೇಯಿಸಿದ ನೀರನ್ನ ನಾನು ಚೆಲ್ತಾ ಇಲ್ಲ, ಅದರಲ್ಲೇ ಸಾಂಬಾರು ಮಾಡ್ತೀನಿ. ನೀರು ಬೇಕಾಗಿರುತ್ತಲ್ವ, ಸೊ ಆ ನೀರನ್ನೇ ಬಳಸ್ಕೊತಾ ಇದ್ದೀನಿ, ಇನ್ನು ಚೆಲ್ತಾ ಇಲ್ಲ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಮಸಾಲ ಅಂದರೆ ತುಂಬ ಜಾಸ್ತಿ ಏನು ಹಾಕೋದೇನಿಲ್ಲ, ಸ್ವಲ್ಪ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ, ಅದೇನು ಬೇಯಿಸ್ಕೊಂಡಿರ್ತೀವಿ ಹಸಿಮೆಣ್ಸಿಕಾಯಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಈಗ ಕೂಡ ಹಾಕ್ಕೋಬೋದು, ಆಮೇಲೆ ನೀವು ಸಾಂಬಾರಿಗೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಹಾಕ್ಕೊಳ್ಳಿ. ಇದನ್ನು ನಾವೀಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೀವು ಸ್ವಲ್ಪ ಕೋರಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಪೂರ್ತಿ ರುಬ್ಕೋಬೇಕಂತ ಏನೂ ಇಲ್ಲ. ನಾನು ಇಷ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ. ಹಾಗೆ ಮಾವಿನಕಾಯಿ ಏನಿತ್ತಲ್ಲ ಅದೆಲ್ಲ ಆರಿದೆ. ಇವಾಗ ಸ್ವಲ್ಪ ಪಲ್ಪನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ಎಲ್ಲ ನೀಟಾಗಿ ಪಲ್ಪನ್ನ ತೆಗೆದಿಟ್ಕೊಂಡು ಅದರಿಂದನೇ ನಾವು ಸಾಂಬಾರು ಮಾಡೋದು. ಹಳೆ ಕಾಲದಲ್ಲಿ ಕೈಯಿಂದ ಕಿವುಚ್ಬಿಟ್ಟು ಎಲ್ಲ ಪಲ್ಪನ್ನ ನೀಟಾಗಿ ತೆಗಿತಾಯಿದ್ರು ಹಿಂಡಿ. ಸೊ ನೀವು ಆ ಥರ ತೆಗಿಯೋಕ್ಕೆ ಬಂದರೆ ಆ ಥರನೂ ತಕ್ಕೊಳ್ಳಿ, ಇಲ್ಲ ಸ್ಪೂನ್ನ ಬಳಸಿ ಕೂಡ ತೆಗಿಬೋದು. ನಿಮ್ಗೆ ಯಾವ ಥರ ಬರುತ್ತೋ ಆ ಮೆಥಡಲ್ಲಿ ಪಲ್ಪನ್ನ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇದು ಒಂದು ಅಲ್ಟಿಮೇಟ್ ಸೂಪರ್ ಸಾಂಬಾರು. ಯಾರಿಗೆ ಮಾವಿನಕಾಯಿ ಇಷ್ಟ ಆಗುತ್ತೋ ಅವ್ರಿಗೆ ಮಾತ್ರ ಖಂಡಿತವಾಗ್ಲೂ 200% ಇದು ಇಷ್ಟ ಆಗುವಂಥ ಸಾಂಬಾರು. ಖಂಡಿತವಾಗ್ಲೂ ಈ ಸಾಂಬಾರಲ್ಲಿ ಟ್ರೈ ಮಾಡಿ. ಜಾಸ್ತಿ ಹೆವಿ ಏನೂ ತಿನ್ನೋಕ್ಕಾಗಲ್ಲ. ಸಿಂಪಲಾಗಿ ಈ ಸಾಂಬಾರು ಜೊತೆ ಸ್ವಲ್ಪ ಅನ್ನ ಇದ್ದರೆ ಸೂಪರಾಗಿ ಬ್ಯಾಟಿಂಗ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿದ ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಸೂಪರಾಗಿತ್ತು ರೆಸಿಪಿ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೂ ನೋಡಿ, ಹಾಗೆ ಹೋಗಬೇಡಿ, ಲೈಕ್ ಮಾಡಿ. ಹಾಗೆ ಯಾವುದಾದ್ರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಖುಷಿಯಾಗುತ್ತೆ. ಯಾರಾದರೂ ನಾನು ಮಾಡಿರೋವಂಥ ರೆಸಿಪೀಸ್ ಟ್ರೈ ಮಾಡಿದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ನೀವು ಅದನ್ನು ಹೇಗೆ ಬಂದಿತ್ತು ಅಂತ ಹೇಳ್ಕೊಂಡ್ರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ನಾವೇನು ಬೇಯಿಸ್ಕೊಂಡಿದ್ವಲ್ಲ ನೀರು, ಆ ನೀರು ಹಾಗೆ ಇಟ್ಕೊಂಡಿದ್ದೆ ಅಲ್ವ, ಆ ನೀರಿಗೆ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥ ಪಲ್ಪ್ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಪ್ಲೇಟಲ್ಲಿ ಹಾಕಿ ಅದು ಒಂದು ಸರಿ ನೀಟಾಗಿ ತೊಳ್ಕೊತೀವಲ್ಲ, ಆ ಥರ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಅದ್ರಾಗಿರೋ ಪಲ್ಪೆಲ್ಲ ಕೂಡ ಬರುತ್ತೆ. ಯಾವುದೂ ವೇಸ್ಟ್ ಮಾಡಬೇಡಿ. ಆದಷ್ಟು ಚೆನ್ನಾಗಿ ಕಷ್ಟಪಟ್ಟು ಮಾಡಿರ್ತೀರ, ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಮತ್ತೆ ಏನು ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಆಲ್ರೆಡಿ ಅದು ಸ್ಮ್ಯಾಶ್ ಆಗಿರೋ ರೀತಿಯೇ ಇರೋದ್ರಿಂದ ಪಲ್ಪನ್ನ ಮತ್ತೇನು ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಕೈಯಿಂದ ಒಂದು ಸ್ವಲ್ಪ ಅದನ್ನು ಹಳೆ ಕಾಲದವ್ರು ಮಾಡ್ತಿದ್ರು ಆ ಥರ ಹಿಂಡಿ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಏನು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿ ನಾವು ಆಮೇಲೆ ಸ್ಟವ್ ಮೇಲಿಟ್ಟು ಕುದಿಸ್ತೀನಿ. ಮಸಾಲ ನೀವು ನೋಡ್ತಿರ್ಬೋದು, ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟೇ ಆಗಿದೆ. ತುಂಬ ಜಾಸ್ತಿ ಮಾಡ್ಕೋಬೇಡಿ, ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. 1 to 2 ಟೇಬಲ್ ಸ್ಪೂನ್ ಮಾತ್ರ ತೆಂಗಿನಕಾಯಿ ತುರಿ ಇದ್ದರೆ ಸಾಕು. ಈ ಥರ ಮಸಾಲ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ತುರಿನೇ ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಗೆ ಬೆಲ್ಲ ಕೂಡ ಹಿಂಗೆ ಡೈರೆಕ್ಟಾಗಿ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ನನಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನೋರು ತೆಂಗಿನಕಾಯಿ ತುರಿನೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಹಾಗೆ ಬೆಲ್ಲನೂ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ನಾವೇನು ಮೆಣಸಿನ್ಕಾಯಿ ಮಾಡಿದ್ವಲ್ಲ ಅದನ್ನು ಕೈಯಿಂದ ಕೂಡ ನೀಟಾಗಿ ಕಿವುಚ್ಕೊಂಡು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಒಲೆ ಮೇಲಿಟ್ಟು ಈಗ ಕುದಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು
ಉಪ್ಪು ಖಾರ ಮತ್ತು ಬೆಲ್ಲ ಮೇಯ್ನ್ ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ಅಪ್ಪಿ ಹುಳಿ ಅಲ್ಟಿಮೇಟಾಗಿ ಆಗುತ್ತೆ. ಈಗ ಕೂಡ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಜಾಸ್ತಿ ಸಿಹಿ ಇರೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುದಿಯೋ ಟೈಮಲ್ಲೇ ನೀವೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ಕರಗಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವಾಗ ಸ್ಟವ್ ಮೇಲೆ ಇಡ್ತೀರೋ ಅವಾಗ ಏನೇನು ಬೇಕೋ ಎಲ್ಲ ಕರೆಕ್ಟಾಗಿ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾವಿವಾಗ ಒಗ್ಗರಣೆ ಮಾಡೋಣ. ಇದು ಕುದಿ ಬಂದುಬಿಡುತ್ತೆ ಬೇಗನೆ, ಯಾಕಂದರೆ ಎಲ್ಲ ಬೇಯಿಸಿದ್ದೀವಲ್ಲ ಆಲ್ರೆಡಿ. ಸೊ ಹಾಗಾಗಿ ಪಕ್ಕದಲ್ಲೇ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಬಿಡೋಣ. ಈಗ ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕೂಡ ಒಂದೆರಡು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೇ ಥರ ಒಗ್ಗರಣೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಕೆಲವರಿಗೆ ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅಂಥವ್ರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಆವಾಗ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಮಾವಿನಕಾಯಿ ಅಂದ್ರೇ ಹುಳಿ ಇರುತ್ತೆ. ಸೊ ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ಸ್ವೀಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೆಲ್ಲನೇ ನೀವು ಹಾಕ್ಕೋಬೋದು. ನಿಮಗೆ ರುಚಿಗೆ ಅನುಗುಣವಾಗಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಆಲ್ರೆಡಿ ನಾವು ಅಪ್ಪಿ ಹುಳಿ ಕುದಿ ಬಂದುಬಿಟ್ಟಿದೆ. ಇದಕ್ಕೆ ನಾವಿವಾಗ ನಾವು ಮಾಡಿರೋಂಥ ಒಗ್ಗರಣೆನ ಹಾಕ್ಕೊಂಬಿಡ್ಬೇಕು. ಅದು ಕೂಡ ಅದ್ರ ಜೊತೆ ಸ್ವಲ್ಪ ಕುದ್ರೆ ಒಗ್ಗರಣೆ ಕೂಡ ನೀಟಾಗಿ ಸಾಂಬಾರು ಜೊತೆ ಬ್ಲೆಂಡ್ ಆಗಿರುತ್ತೆ, ಸೂಪರಾಗಿರುತ್ತೆ. ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲಿ ಬೇಯಬೇಕು ಅನ್ನೋವಂಥ ಅಂಶ ಏನೂ ಇರಲ್ಲ. ಆಲ್ರೆಡಿ ನಾವು ಮಾವಿನಕಾಯಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಒಂದು ಕುದಿ ಬಂದರೆ ಸಾಕಾಗಿಬಿಡುತ್ತೆ. ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಎಲ್ಲದನ್ನು ಸ್ಮ್ಯಾಶ್ ಮಾಡಿದೆ. ಸ್ವಲ್ಪ ಮಾವಿನಕಾಯಿ ಪಲ್ಪ್ ನಿಮಗೆ ಕಾಣ್ತಾ ಇರ್ಬೋದು. ಎಲ್ಲನೂ ಸ್ಮ್ಯಾಶ್ ಮಾಡಿದೆ. ಈ ಥರ ಪಲ್ಪನ್ನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ರೆ ಅದು ಕೂಡ ಊಟ ಮಾಡುವಾಗ ಒಂದು ಸ್ವಲ್ಪ ರುಚಿ ಅನಿಸುತ್ತೆ. ತುಂಬ ಸ್ವೀಟಾಗಿ ಚೆನ್ನಾಗಿ ಸೂಪರಾಗಿ ರೆಸಿಪಿ ರೆಡಿಯಾಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.